ಮಾಜಿ ಸಚಿವ ಹಾಲಿ ಶಾಸಕರ ಸುಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಸರ್ಕಾರದ ಪಿತೂರಿ ಎಂದ ಪ್ರಜ್ವಲ್ ಪರ ವಕೀಲ. ರಾಜ್ಯ ಸರ್ಕಾರವು ರಾಜಕೀಯ ಪ್ರತೀಕಾರ ತೀರಿಸಿಕೊಂಡಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಪೊಲಿಟಿಕಲ್ ಅಥವಾ ಸರ್ಕಾರದ ಪಿತೂರಿ. ರಾಜ್ಯ ಸರ್ಕಾರವು ರಾಜಕೀಯ ಪ್ರತೀಕಾರ ತೀರಿಸಿಕೊಂಡಿದೆ. ಸಂತ್ರಸ್ತೆಯನ್ನೇ ಅಸ್ತ್ರವಾಗಿ ಬಳಸಿ ಪಿತೂರಿ ಮಾಡಿದೆ. ಇದು ಪ್ರಜ್ವಲ್ ಪರ ವಕೀಲರ ಪ್ರಬಲ ವಾದ. ಪ್ರಜ್ವಲ್ ಪರ ವಕೀಲರಿಂದ ಪ್ರಬಲ ವಾದ. ಪ್ರಜ್ವಲ್ಗೆ ನೀಡಲಾದ ಜೀವಾವಧಿ ಶಿಕ್ಷೆ ರದ್ದು ಕೋರಿ ವಕೀಲರಿಂದ ಅರ್ಜಿ. ನನ್ನ ಕಕ್ಷಿದಾರನ ವಿರುದ್ಧ ಪೊಲಿಟಿಕಲ್ ಪ್ರೇರಿತ ಅಥವಾ ರಾಜಕೀಯ ಷಡ್ಯಂತ್ರ ನಡೆದಿದೆ ಎಂದು ವಾದ. ಪ್ರಜ್ವಲ್ ರೇವಣ್ಣ ಆದಷ್ಟು ಬೇಗ ಬಿಡುಗಡೆಗೊಳ್ಳಲಿದ್ದಾರೆ ಎಂದ ಪ್ರಜ್ವಲ್ ಪರ ವಕೀಲ. ಪ್ರಜ್ವಲ್ ರೇವಣ್ಣ ಬಂಧನ ಸರ್ಕಾರದ ಪಿತೂರಿ ಎಂದ ವಕೀಲ. ಇನ್ನು ಸರ್ಕಾರದ ಪಿತೂರಿಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಕಳೆದ MP ಎಲೆಕ್ಷನ್ ಸಂದರ್ಭ ಪ್ರಜ್ವಲ್ ರೇವಣ್ಣರು ಕೂಡ ಮತಗಟ್ಟೆಗೆ ಬಂದಿದ್ರು, ಮತ ಚಲಾವಣೆ ಮಾಡಿದ್ರು. ಮತ ಚಲಾಯಿಸಿ ಜನರಿಗೆ ನಿಶಾನೆ ತೋರಿಸಿ ಅಲ್ಲಿಂದ ಹೊರಟು ಹೋದ್ರು. ಪ್ರಜ್ವಲ್ ರೇವಣ್ಣ ಆ ಹಿಂದೆಯೇ ನಿರ್ಧಾರ ಮಾಡಿಕೊಂಡಂತೆ ವಿದೇಶ ಪ್ರಯಾಣವನ್ನ ಅವರು ಆ ದಿನದ ನೋಡಿ, ಸಾಮಾನ್ಯವಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ರಾಜಕಾರಣಿಗಳು ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಿದ್ದ ಹಾಗೆ ವಿಹಾರಕ್ಕೆ ಹೋಗ್ತಾರೆ. ಇದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಕಾರಣ ಅವರಿಗೆ ಏನು ಹೇಳ್ತಾರೆ, ಆ ಒಂದು ಒತ್ತಡ, ಕ್ಯಾಂಪೇನ್ ಮಾಡಿರ್ತಾರೆ, ಕ್ಯಾನ್ವೆನ್ಸಿಂಗಿಗೆ ಹೋಗಿರ್ತಾರೆ, ಆ ರಾಜಕೀಯದ ಒತ್ತಡಗಳಿರ್ತಾವೆ. ಪ್ರತಿ ವಾರ್ಡ್ಗಳಿಗೆ ಹೋಗಿರ್ತಾರೆ, ಪ್ರತಿ ಮತಗಟ್ಟೆಗೆ ಹೋಗಿರ್ತಾರೆ. ಆ ಸುತ್ತಾಡಿ 3 ತಿಂಗಳ ಹಿಂದೆಯೇ ಅವರು ಮತಪ್ರಚಾರದಲ್ಲಿ ತೊಡಗಿಕೊಂಡಿರ್ತಾರೆ. ಆ ಸುಸ್ತನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಪದ್ಧತಿ ಮತ್ತು ಸಂಪ್ರದಾಯಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಅವರು ವಿದೇಶ ವಿಹಾರಕ್ಕೋ ಅಥವಾ ಕೊಡೈಕನಾಲು, ನಮ್ಮ ಭಾರತದ ಬೇರೆ ಬೇರೆ ರಾಜ್ಯಕ್ಕೂ ಹೋಗೋ ಒಂದು ಹವ್ಯಾಸ ಇದೆ. ಅದರಂತೆಯೇ ಪ್ರಜ್ವಲ್ ರೇವಣ್ಣ ಮುಂಚೆಯೇ ಪ್ಲಾನ್ ಮಾಡಿಕೊಂಡಂತೆ ಜರ್ಮನಿಗೆ ಪ್ರವಾಸ ಹೋದರು. ಅವರು ಬೆಂಗಳೂರಿನ ಏರ್ಪೋರ್ಟ್ನಿಂದ ಫ್ಲೈಟ್ ಹತ್ತುವಾಗಲೂ ಕೂಡ ಅವರ ವಿರುದ್ಧ ಯಾವುದೇ ಕೇಸ್ ದಾಖಲಾಗಿರಲಿಲ್ಲ. ಒಬ್ಬ ಆರೋಪಿ, ಆತನ ವಿರುದ್ಧ FIR ರಿಜಿಸ್ಟರ್ ಆದರೆ ಮಾತ್ರ ಆತ ದೇಶ ಬಿಟ್ಟು ಹೊರಗೆ ಹೋಗಬಾರದು ಅನ್ನೋ ನಿಯಮಗಳಿರ್ತಾವೆ. ಆತನ ಪಾಸ್ಪೋರ್ಟ್ ನಂಬರನ್ನು ಬ್ಲಾಕ್ ಮಾಡಲಾಗಿರುತ್ತೆ. ಇಮಿಗ್ರೇಷನ್ ಆಫೀಸರ್ಸು ನಿನ್ನ ಮೇಲೆ ಕೇಸ್ ದಾಖಲಾಗಿದೆಯಾ ಕಣಪ್ಪ, ನೀನು ಇಲ್ಲಿಂದ ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿ ಫ್ಲೈಟ್ ಹತ್ತೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಏರ್ಪೋರ್ಟ್ನಿಂದನೇ ಹೊರಗೆ ಕಳುಹಿಸಿ ಕೊಡ್ತಾರೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಇನ್ಫಾರ್ಮ್ ಮಾಡಿ ಆತನನ್ನು ಅಲ್ಲೇ ಅರೆಸ್ಟ್ ಮಾಡೋ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ತಿ ಸೀಟ್ ಬೆಲ್ಟ್ ಹಾಕಿ ಫ್ಲೈಟ್ ಆಕಾಶಕ್ಕೆ ಟೇಕ್ ಆಫ್ ಆಗೋವರೆಗೂ ಕೂಡ ಆತನ ವಿರುದ್ಧ FIR ಆಗಿರಲಿಲ್ಲ. ಇನ್ನು ಯಾಕೆ ಆತ ಪರಾರಿ ಅಂತ ನೀವು ಉಲ್ಲೇಖ ಮಾಡಿದ್ದೀರಿ ಚಾರ್ಜ್ ಶೀಟ್ನಲ್ಲಿ? ದೇಶ ತೊರೆದು ಓಡಿ ಹೋದ. ನೋಡ್ರಿ, ಜರ್ಮನಿಗೆ ಹೋಗೋದು ಪೀಣ್ಯಕ್ಕೆ ಹೋದಂಗಲ್ಲ. ಜರ್ಮನಿಗೆ ಹೋಗಿ ಆತನ ಬೇರೆ ಬೇರೆ ಶೆಡ್ಯೂಲ್ಗಳೆಲ್ಲ ಮಾಡಿಕೊಂಡಿರ್ತಾರೆ. ಅಲ್ಲಿಂದ ಬರಬೇಕಾದ್ರೆ, ಇದು ಪ್ರಜ್ವಲ್ ಪರ ವಾದಗಳನ್ನು ಹೇಳ್ತಾ ಇದ್ದೀನಿ ನಾನು, ಅಲ್ಲಿಂದ ಬರಬೇಕಾದ್ರೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡೇ ಬರಬೇಕು. ಆತ ಅಲ್ಲಿ ಹೋಗಿ ರೀಚ್ ಆದ ನಂತರ ಇಲ್ಲಿ FIR ದಾಖಲಾಗುತ್ತೆ. ಅದಾದ ನಂತರ ಆತನನ್ನು ಕರೆಸಿಕೊಳ್ಳೋದಕ್ಕೆ ರೆಡ್ ಕಾರ್ನರ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸು, ಹೀಗೆ ಸಾಕಷ್ಟು ಸರ್ಕಾರಿ ಪ್ರಾಸೆಸ್ಗಳು ನಡೀತಾವೆ ಅಥವಾ ಕಾನೂನು ಲೀಗಲ್ ಪ್ರಾಸೆಸ್ ನಡೀತಾವೆ. ಅದಾದ ನಂತರ ಆತ ಬಂದ, ದೇಶ ಬಿಟ್ಟೇನು ಎಬ್ಸ್ಕಾಂಡಲ್ವಲ್ಲ, ಆತ ಸರೆಂಡರ್ ಆದ, ಬಂದ, ವಿಚಾರಣೆಗೊಳಗಾದ. ಅದಾದ ನಂತರವೂ ಸಂತ್ರಸ್ತೆ ಈ ಪ್ರಕರಣ, ಈಗ ನೋಡಿ FSL ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆ ಅಂದರೆ, ಈ ಪ್ರಜ್ವಲ್ ರೇವಣ್ಣರ ಆತನ ದೇಹದ ಖಾಸಗಿ ಅಂಗಾಂಗಗಳು ಮತ್ತು ಆ ವೈರಲ್ ಆದಂತಹ ವಿಡಿಯೋದಲ್ಲಿ ಕಾಣುವಂತಹ ಖಾಸಗಿ ಅಂಗಾಂಗಗಳೇನಿದಾವೋ ಎರಡಕ್ಕೂ ಕೂಡ ಸಾಮ್ಯತೆ ಅಥವಾ ಎರಡೂ ಒಂದೇ ಅಂತ ಹೇಳ್ತಾರೆ FSL ಎಕ್ಸ್ಪರ್ಟ್ ಲ್ಯಾಬ್ ವರದಿಯ ಪ್ರಕಾರ. ಇನ್ನು ಆತನ ಮನೆ ಕೆಲಸದಾಕೆಯ ಸೀರೆಯಲ್ಲಿದ್ದಂತಹ ವೀರ್ಯಾಣು ಜೊತೆಗೆ ಈತನ ವೀರ್ಯಾಣು ಅದು ಕೂಡ ತಾಳೆ ಆಗಿದೆ, ಎರಡೂ ಒಂದೇ ಅಂತ ಹೇಳ್ತಾರೆ. ಆದರೆ ಇದನ್ನ ಪ್ರಜ್ವಲ್ ಪರ ವಕೀಲರು ಸ್ವೀಕಾರ ಮಾಡಿದ್ದಾರೆ, ಅದು ಸರಿ. ಆದರೆ ಈತನ ವಿರುದ್ಧ ಇದು ಪೊಲಿಟಿಕಲ್ ಷಡ್ಯಂತ್ರ ನಡೆದಿರೋದು. ಹಾಗಾಗಿ ಈತನಿಗೆ ಜಾಮೀನು ಕೊಡಬೇಕು ಅಂಥೇಳಿ ಪ್ರಜ್ವಲ್ ಪರ ವಕೀಲರು ವಾದವನ್ನು ಮಂಡಿಸುತ್ತಿದ್ದಾರೆ. ಸಂತ್ರಸ್ತೆಯನ್ನು ಅಸ್ತ್ರವಾಗಿ ಬಳಸಿ ಪಿತೂರಿ ಮಾಡಲಾಗಿದೆ. ಈಗ ಆ ಅಪರಾಧ ಸಾಬೀತಾದರೂ ಕೂಡ ಕೆಲವೊಮ್ಮೆ ಸಂತ್ರಸ್ತೆಗೆ ಒಪ್ಪಿಗೆ ಇರಬೇಕು, ನಾನು ಪ್ರಜ್ವಲ್ ವಿರುದ್ಧ ದೂರು ಕೊಡ್ತೀನಿ ಅಂತ. ಆಕೆಯ ಮನಸ್ಸಿನಲ್ಲಿ ನಿರ್ಧಾರ ಮಾಡೋದು ಬೇರೆ, ಆಕೆಯನ್ನ ಯಾರೋ ಬಂದು ನೀನು ಕಂಪ್ಲೇಂಟ್ ಕೊಡು, ಆತನ ವಿರುದ್ಧ ಕೇಸ್ ಹಾಕು, ಇದು ಹೇಳೋದು ಬೇರೆ. ಪ್ರಜ್ವಲ್ ಪರ ವಕೀಲರು ಅದನ್ನು ಹೇಳ್ತಾ ಇರೋದು. ಸಂತ್ರಸ್ತೆ ಸ್ವ ಇಚ್ಛೆಯಿಂದ ಬಂದು ದೂರು ಕೊಟ್ಟಳೋ ಅಥವಾ ಆಕೆಯ ಬೆನ್ನು ಸವರಿ ದೂರು ಕೊಡಿಸಲಾಯ್ತಾ? ಎರಡಕ್ಕೂ ಎರಡು ಅರ್ಥಗಳಿದ್ದಾವೆ. ಪ್ರಜ್ವಲ್ ಪರ ವಕೀಲರ ವಾದ ಅದು. ಪ್ರಜ್ವಲ್ ಪರ ವಕೀಲರಿಂದ ಪ್ರಬಲ ವಾದ. ಪ್ರಜ್ವಲ್ಗೆ ನೀಡಲಾದ ಜೀವಾವಧಿ ಶಿಕ್ಷೆ ರದ್ದು ಕೋರಿ ವಕೀಲರಿಂದ ಅರ್ಜಿ.
ನನ್ನ ಕಕ್ಷಿದಾರನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ ಎಂದು ವಾದ. ಪ್ರಜ್ವಲ್ ರೇವಣ್ಣ ಆದಷ್ಟು ಬೇಗ ಬಿಡುಗಡೆಗೊಳ್ಳಲಿದ್ದಾರೆ ಎಂದ ಪ್ರಜ್ವಲ್ ಪರ ವಕೀಲರು. ಇನ್ನು ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಆ ಪ್ರಕರಣವನ್ನು, ವಿಚಾರಣೆಯನ್ನು. ಆ ವಿಚಾರಣೆ ಬಂದ ನಂತರ ಮಹತ್ವದ ವರ್ಡಿಕ್ಟ್ ಮತ್ತೊಮ್ಮೆ ಪ್ರಕಟ ಆಗುತ್ತೋ ಅಥವಾ ಜೀವಾವಧಿ ಶಿಕ್ಷೆ ರದ್ದಾಗುತ್ತೋ ಅಥವಾ ಜೀವಾವಧಿ ಶಿಕ್ಷೆ ಮುಂದುವರಿಯುತ್ತಲೇ ಆತನಿಗೆ ಜಾಮೀನು ಮಂಜೂರಾಗುತ್ತೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.